ಹೆಲೋ ಗೈಸ್, ನಾನು ನಿಮ್ಮ ಪ್ರೀತಿಯ ಶೆಟ್ಟಿ ಬ್ಲಾಗ್. ಇವತ್ತು ನಾನು ಬೇಗ ಎದ್ದು ಶಿವಮೊಗ್ಗ ಕಡೆ ಹೊರಟೆ. ಇವತ್ತು ಶಿವಮೊಗ್ಗದಲ್ಲಿ ಹಿಂದೂ ಸಂಗಮ ಇತ್ತು. ಬೆಳಗ್ಗೆ ಬೇಗ ಎದ್ದು ಶಿಸ್ತಾಗಿ ನ್ಯೂಸ್ ಎಲ್ಲ ನೋಡ್ಕೊಂಡು ಆರಾಮಾಗಿ ಕಡೆ ಹೊರಟೆ. ಶಿವಮೊಗ್ಗ ಬಸ್ ಸ್ಟ್ಯಾಂಡ್ ಅಲ್ಲೂ ಫುಲ್ ಇವತ್ತಿನ ಇತ್ತು ಕಾರ್ಯಕ್ರಮ ಇತ್ತು. ಡಿಜೆ, ಡ್ರಮ್ ಸೆಟ್ಟು, ಆಮೇಲೆ ಹಲವಾರು ತರದ ವೇಷಭೂಷಣಗಳೆಲ್ಲ ಇತ್ತು. ಅದನ್ನೆಲ್ಲ ನೋಡ್ಕೊಂಡು ನಾನು ಶಿಸ್ತಾಗಿ ಮನೆ ಕಡೆ ಹೊರಟೆ. ಮಸ್ತಾಗಿ ರೆಡಿಯಾಗಿ ಕೆಂಪಣ್ಣನ ಮದ್ವೆ ಇತ್ತು. ಸೊ ಕೆಂಪಣ್ಣನ ಮದ್ವೆ ಕಡೆ ನಾನು ರಾಕಿ ಎಲ್ಲ ಹೊರಟ್ವಿ. ಊಟ ಮಾಡ್ಬೇಕಾದ್ರೆ ವಿನಿ ಅಣ್ಣ ಬಾಳೆಹಣ್ಣು ಬೆಳೆಸ್ತೀನಿ ಅಣ್ಣ, ನಿನ್ನೂ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಅಂತಿದ್ದಕ್ಕೆ ಅವಣ್ಣ ಹೆಂಗ್ ಹೇಳ್ತಾನೆ ಕೇಳಿಸ್ಕೊಳ್ಳಿ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ನವಲಲ್ಲಿ ನಮ್ಮ ಬಾಸಿನ ಸ್ಟ್ಯಾಚು ಅದನ್ನೆಲ್ಲ ನೋಡ್ಕೊಂಡು ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ ಬಂದೆ. ಆಲ್ಮೋಸ್ಟ್ ಅಲ್ಲಿ ಎಲ್ಲಾ ಕಡೆ ನಡೀತಿರೋದ್ರಿಂದ ನಮ್ ವೆಂಕಟರಮಣ ಸ್ವಾಮಿ ದೇವಸ್ಥಾನ ನಡೀತಿತ್ತು. ಹಿಂದೂ ಗತಿ ಎಲ್ರಿಗೂ ಗೊತ್ತು ಅಂತ ಹೇಳಿ ಎಲ್ರು ವೆಂಕಟರಮಣ ಸ್ವಾಮಿ ದೇವಸ್ಥಾನದ ಹತ್ರ ಸೇರ್ಕೊಂಡಿದ್ರು. ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅನ್ಕೊಂಡು ದೇವ್ರ ನೆನ್ಸ್ಕೊಂಡು ನಮ್ ರ್ಯಾಲಿ ಸ್ಟಾರ್ಟ್ ಆಯ್ತು. ರ್ಯಾಲಿಲಿ ಎಲ್ರು ಹೆಣ್ಮಕ್ಳು ಗಂಡ್ಮಕ್ಳು ಸಮೇತ ಜೋಶಲ್ಲಿ ಹಿಂದೂಗಳ ಬಗ್ಗೆ ಘೋಷಣೆ ಎಲ್ಲ ಕೊಡ್ಕೊಂಡು ಮುಂದೆ ಹೊರಟ್ರು. ನಮ್ ಚಿರಂತಿನ್ ಬರ್ತಡೇ ಇತ್ತು. ಸೊ ಸಿಸ್ಟರ್ ನಾವು ಕೇಕ್ ಕಟ್ ಮಾಡ್ಕೊಂಡು ಹೊರಟ್ವಿ. ಆಟದಲ್ಲಿ ಒಬ್ರಿಗೊಬ್ರಿಗೆ ಕಾಲ್ ಎಳ್ಕೊಂಡು ನಮ್ಮ ಪಾಡಿಗೆ ನಾವು ಮಾತಾಡ್ಕೊಂಡು ಟ್ರಿಪ್ಪಲ್ಲಿ ಏನೇನ್ ಮಾಡ್ಬೇಕು ಅಂತೆಲ್ಲ ಮಾತಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಆಟದಿಂದ ಸೀದಾ ಹೊರಟಿದ್ವಿ ನಾವು ಶವರ್ಮಾ ತಿನ್ನಕ್ಕೆ. ಶವರ್ಮಾ ಹೆಂಗಿತ್ತು ಅಂದ್ರೆ ಫ್ರೆಂಡ್ಸ್ ಹೇಳ್ಬಾರ್ದು, ಅಷ್ಟು ಸಕಲಾಗಿತ್ತು. ಅಲ್ಲಿ ನಮ್ ಕ್ಲಾಸ್ ಒಳಗೆ ಬರ್ತಡೇ ಇತ್ತು. ಸೊ ಅವಳು ಕೇಕ್ ಕಟ್ ಮಾಡ್ಕೊಂಡು ರೆಡಿ ಆಗ್ತಿದ್ದಂಗೆ ಬಸ್ಸೇ ಬಂತು. ಯಾವ ಬಸ್ ಅನ್ಕೊಂಡು ಫ್ರೆಂಡ್ಸ್, ಇದು ನಮ್ ಬಸ್, ಬಾಲಾಜಿ ಟೂರ್ಸ್ ಅಂಡ್ ಟ್ರಾವೆಲ್ಸ್. ಎಷ್ಟು ಸಕಲಾಗಿತ್ತು ನೋಡಿ ಫ್ರೆಂಡ್ಸ್. ಲೈಟಿಂಗ್ಸ್, ಡಿಜೆ, ಅದು ಸೆಟ್ ಸೂಪರ್ ಆಗಿತ್ತು ಫ್ರೆಂಡ್ಸ್. ಅಣ್ಣ ಟ್ರಿಪ್ ಚೆನ್ನಾಗಾಗ್ಲಿ ಅಂತ ಹೇಳಿ ಸ್ವಲ್ಪ ಜೋರಾಗಿ ಪೂಜೆ ಮಾಡ್ತೀವಿ. ಜೋರಾಗಿತ್ತು ಅಂದ್ರೆ ಬೇಕಾಗಿತ್ತು ಗ್ಯಾಸ್, ಕುಕ್ಕರ್ ಎಲ್ಲ ಐಟಮ್ ತಗೊಂಡು ಬಸ್ಸಿಂದ ಯಾರಿಗಾರು ಕಾಂಟ್ಯಾಕ್ಟ್ ಬೇಕಂದ್ರೆ ಏಜ್ ಇದೆ. ಬಸ್ ಸಣ್ಣದಾಗಿತ್ತು ಫ್ರೆಂಡ್ಸ್ ಅದು. ಆಮೇಲೆ ನಾವು ಡೀಸೆಲ್ ಹಾಕ್ಸ್ಬೇಕು ಅಂತ ಅನಿಸಿದ್ವಿ. ಡೀಸೆಲ್ ಹಾಕ್ಸ್ಕೊಂಡು ನಮ್ಮ ಡಿಜೆ ಸ್ಟಾರ್ಟ್ ಆಯ್ತು. ಆಮೇಲೆ ಒಂದ್ ಸ್ವಲ್ಪ ಹೊತ್ತು ಬಸ್ ನಿಲ್ಸಿದ್ವಿ. ಅಣ್ಣಂದು ಬರ್ತಡೇ ಇತ್ತು, ಅವ್ರಿಗೆ ಕೇಕ್ ಕಟ್ ಮಾಡಿಸ್ಬೇಕಿತ್ತು. ಬಸ್ ಡ್ರೈವರ್ ಆದವ್ರು ಅವರು. ಸೊ ಅವ್ರಿಗೆ ಕೇಕ್ ಕಟ್ ಮಾಡ್ಸೋಣಂತೆ ಎಲ್ರು ಬಸ್ ಅಡ್ಡ ಹಾಕ್ಬಿಟ್ಟು ಅವ್ರಿಗೊಂದು ಕೇಕ್ ಕಟ್ ಮಾಡಿಸಿದ್ವಿ. ಅವ್ರ ಖುಷಿ ಹೆಂಗಿತ್ತು ಅಂದ್ರೆ ಆಮೇಲೆ ನಮ್ದು ಮತ್ತೆ ಡಿಜೆ ಸ್ಟಾರ್ಟ್ ಆಯ್ತು. ನನ್ನ ಲಾಗಿಗೆ ಏನೋ ಹೇಳಕ್ ಬಂತಾರೆ ನೋಡಿ ಫ್ರೆಂಡ್ಸ್ ಇವರು. ಇವತ್ತಿನ ಬ್ಲಾಗ್ ಇಷ್ಟೇ ಆಗಿತ್ತು ಫ್ರೆಂಡ್ಸ್. ತುಂಬಾ ಸುಸ್ತಾಯ್ತು. ಓಕೆ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡಿ.